ಇಲ್ಲಿವರೆಗೆ ಅಲ್ಲಿ ಸೈನ್ಯ ನಮ್ಮ ಇಮ್ರಾನ್ ಖಾನ್ರನ್ನು ಹೊರ ಜಗತ್ತಿಗೆ ತೋರಿಸೋದಿಲ್ಲವೋ, ಅವರು ಆರೋಗ್ಯವಾಗಿದ್ದಾರೆ ಅನ್ನೋದು ತೋರಿಸೋದಿಲ್ಲವೋ ಅಲ್ಲಿವರೆಗೆ ಸಮಸ್ಯೆ ಇದ್ದಂಥ ದಿನ. ಅದರಲ್ಲೂ ಪಾಕಿಸ್ತಾನ ಅಂತೂ ಭಾರತದ ಸ್ವತಂತ್ರ ಆದಾಗಿನಿಂದಲೂ ಅದು ನಮ್ಮ ಜೊತೆಗೆ ವೈರತ್ವ ಸಾಧಿಸೋದು ಬಂದಂಥದ್ದು. ಯುದ್ಧಗಳು ಆಗಿದೆ ಅದರಲ್ಲೇ. ಇದ್ದುದರಲ್ಲಿ ಇಮ್ರಾನ್ ಖಾನ್ ಒಂದು ಸ್ವಲ್ಪ ಭಾರತ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಂಥವ್ರು. ಗವಾಸ್ಕರ್ ಮತ್ತು ಇಮ್ರಾನ್ ಖಾನ್ ಇಬ್ಬರು ಒಳ್ಳೆಯ ಮಿತ್ರರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರಿಬ್ಬರು ಒಳ್ಳೆಯ ಮಿತ್ರತ್ವ ಇದ್ದಿದ್ದು. ಹೀಗಾಗಿ ಭಾರತದ ಪರ ಒಂದಿಷ್ಟು ಒಲವಿದ್ದಂಥವ್ರು. ಆದರೂ ಅಲ್ಲಿಯ ಮೂಲಭೂತವಾದಿಗಳು, ಇಲ್ಲಿ ಹೆಂಗೆ ನಮ್ಮಲ್ಲಿ ಮೂಲಭೂತವಾದಿದ್ದಾರೆ, ಅಲ್ಲೂ ಇದ್ದಾರೆ ಮೂಲಭೂತವಾದಿಗಳು. ಅವರು ಇದೇ ಒಂದು ಕಾರಣಕ್ಕಾಗಿ ಹೇಟ್ ಮಾಡ್ತಾಯಿದ್ರು. ಮೂಲಭೂತವಾದಿಗಳು ಜೊತೆಗೆ ಸೈನ್ಯಾಧಿಕಾರಿಗಳು ಎಲ್ಲರೂ ಕುಡ್ಕೊಂಡು ಒಂದು ಷಡ್ಯಂತ್ರ ಅದ್ರ ಹೋಗ್ತಿತ್ತು ಮೇಲೆ. ಅದನ್ನು ಮಾಡಿ 14 ವರ್ಷಗಳವರೆಗೆ ಜೈಲು ಶಿಕ್ಷೆ ಕೊಡಿಸಿದ್ದಾರೆ 2023 ಈ ಒಂದು ಒಳಗಿದ್ದಾಗ ಅವ್ರನ್ನ ಫಿನಿಷ್ ಮಾಡಿರ್ಬೋದು ಅನ್ನೋದು ಸಂಶಯ. ಕಳೆದ 2-3 ವಾರದಿಂದ ಅವರು ಎಲ್ಲಿದ್ದಾರಾ, ಏನು ಮಾಡ್ತಾಯಿದ್ದಾರಾ, ಹೇಗಿದ್ದಾರಾ ಅಂತ ಸ್ವತಃ ನೋಡಲಿಕ್ಕೆ ಹೋದಂತಹ ಅವರ ಪಾರ್ಟಿಯ ಸದಸ್ಯರಿಗೆ ಭೇಟಿ ಮಾಡಿಸಿಲ್ಲ, ಸ್ವತಃ ಅವ್ರ ಸಹೋದರಿಗಳಿಗೆ ಭೇಟಿ ಮಾಡಿಸಲಿಲ್ಲ. ಅಂದಾಗ ಸಹಜವಾಗಿ ಹಂಗಾದ್ರೆ ಇವ್ರು ಕೊಲೆ ಮಾಡಿದಾರಪ್ಪ, ಅಲ್ಲಿ ಮಿಲಿಟರಿ ಅಧಿಕಾರಿಗಳು ಕೊಲೆ ಮಾಡಿದಾರ, ಅವ್ರ ಜೀವಂತ ಇಲ್ಲ ಅನ್ನುವಂತಹ ಸುದ್ದಿ ಕಳೆದ 2-3 ದಿನಗಳಲ್ಲಿ ಕಾಡ್ಗಿಚ್ಚರಂತೆ ಹಬ್ಬಿಬಿಟ್ಟದ ಇಡೀ ವಿಶ್ವದ ತುಂಬ. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಲ್ಲೇ. ಮತ್ತು ಪಾಕಿಸ್ತಾನ ಅಂತ ಅತ್ಯಂತ ಭಾವನಾಪರವಶವಾದಂಥ ದೇಶ. ಅದರಲ್ಲೂ ಧರ್ಮದ ವಿಷಯದಲ್ಲಿ ಭಾಳ ಸೆನ್ಸಿಟಿವ್. ಅದರಲ್ಲೂ ಕ್ರಿಕೆಟ್ ಬಗ್ಗೆ ಅಂತ